ಇದ್ದೀರಾ ನಮ್ಮ ವಿಜಯ ನ್ಯೂಸ್. ನಾನು ಸುರಭಿ ರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. 3 ಎಕರೆಯಲ್ಲಿ ಶೈಲಂ ತಳಿಯ ಅರಿಶಿಣ ಬೆಳೆದ ರೈತ ದಾಖಲೆ ಮಟ್ಟಕ್ಕೆ ಮಾರಾಟವಾದ ಅರಿಶಿಣ ಭಾರಿ ಬೆಲೆಗೆ ಮಾರಾಟವಾಗಿದ್ದಕ್ಕೆ ರೈತ ಫುಲ್ ಖುಷ್. ಚೈಲ್ಡ್ ವೆಲ್ಫೇರ್ ಕಮಿಟಿ ದೂರು ಹಿನ್ನೆಲೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಸೋನು ಗೌಡ ಅರೆಸ್ಟ್. ಬಾಲಕಿಯ ತಂದೆ ತಾಯಿಗೂ ನೋಟಿಸ್ ನೀಡಿರುವ ಪೊಲೀಸರು. ಇಂದಿನಿಂದ ಕ್ರಿಕೆಟ್ ಜಾತ್ರೆ ಐಪಿಎಲ್ ಆರಂಭ. ಮೊದಲ ಪಂದ್ಯದಲ್ಲಿ ದಿಗ್ಗಜರ ಮುಖಾಮುಖಿ. ಧೋನಿ ಕೊಹ್ಲಿ ಮುಖಾಮುಖಿಗೆ ಫ್ಯಾನ್ಸ್ ಕಾತುರ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಇಲ್ಲ. ಜೈಲಿನಲ್ಲಿ ಕುಳಿತು ಸರ್ಕಾರ ನಡೆಸಲು ನಿರ್ಧಾರ. ಸರ್ಕಾರ ನಡೆಸುವ ಬಗ್ಗೆ ಸುಳಿವು ಕೊಟ್ಟ ಸಚಿವ ಅತೀಶಿ. ಬಿಗ್ ಬಾಸ್ ಸ್ಪರ್ಧಿಗಳ ಮಧ್ಯೆ ವಾದ ಪ್ರತಿವಾದ. ಬಿಗ್ ಬಾಸ್ ಮುಗಿದ ಬಳಿಕವೂ ಸುದ್ದಿ ಆಗ್ತಾ ಇದ್ದಾರೆ ಸ್ಪರ್ಧಿಗಳು. ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ನಿಂತಿಲ್ಲ ಫ್ಯಾನ್ಸ್ ವಾರ್. ಸದಾಶಿವನಗರದ ಡಿಕೆಶಿ ಮನೆಯಲ್ಲಿ ರೆಬಲ್ ಸ್ಟ್ರಾಟಜಿ. ನೀರಿನ ಸಮಸ್ಯೆ ಬಗ್ಗೆ ಚರ್ಚೆ ಆಗಿದೆ ಎಂದ ಎಸ್ಟಿಎಸ್. ತಮ್ಮ ಕ್ಷೇತ್ರಕ್ಕೆ ಶೋಭಾ ಎಂಟ್ರಿಗೆ ಎಸ್ಟಿಎಸ್ ಸಿಡಿಮಿಡಿ. ಅಮೆರಿಕದಲ್ಲಿ ಮುಂದುವರಿದ ವಿದ್ಯಾರ್ಥಿಗಳ ಮರಣ ಮೃದಂಗ. ಆಂಧ್ರಪ್ರದೇಶದ ಗುಂಟೂರು ಮೂಲದ ನಿವಾಸಿ ಬರ್ಬರ ಹತ್ಯೆ. ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿ. ಅಳೆದ ತೂಗಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದ ಕಾಂಗ್ರೆಸ್. ರಾಜ್ಯದಲ್ಲಿ 2 ಹಂತಗಳಲ್ಲಿ ಲೋಕಸಭೆ ಚುನಾವಣೆ. ಕರ್ನಾಟಕದ 17 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ. ತಪಾಸಣೆ ವೇಳೆ ದಾಖಲೆ ಇಲ್ಲದ 14 ಲಕ್ಷದ ನಗದು ವಶ. ನಿಪ್ಪಾಣಿ ಗಡಿಯ ಕೂಗನೊಳ್ಳಿ ಟೋಲ್ ಬಳಿ ಘಟನೆ. ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಪ್ರವೇಶಿಸುತ್ತಿದ್ದ ಬಸ್ನಲ್ಲಿ ಹಣ. ಕನ್ನಡಿಗರಿಗೆ ಗುಡ್ ನ್ಯೂಸ್. ಮತ್ತೆ ಸೀರಿಯಲ್ನಲ್ಲಿ ಮಿಂಚಲು ಸಜ್ಜಾದ ಕಿನ್ನರಿ ಖ್ಯಾತಿಯ ದಿಯಾ. ಹಳೆ ಟೈಟಲ್ನಲ್ಲೇ ಶುರುವಾಗ್ತಿದೆ ಹೊಸ ಕತೆ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆಯೇ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.